ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಸುಳ್ಳು ಪ್ರಚಾರ ನಡೆಸುತ್ತಿದ್ದು ಬಿಲ್ಗೆ ಕಾಂಗ್ರೆಸ್ ಅಡ್ಡಿಯಾಯಿತು ಎನ್ನುವ ಆರೋಪವನ್ನ ಮುಂದಿಟ್ಟುಕೊಂಡು ಚುನಾವಣಾ ಲಾಭಕ್ಕಾಗಿ ದೇಶಾದ್ಯಂತ ದಾರಿ ತಪ್ಪಿಸುವ ಮಾಹಿತಿಯನ್ನ ಹರಡಲಾಗುತ್ತಿದೆ. 2023ರಲ್ಲಿ ಅಂಗೀಕಾರವಾಗಿರುವ ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ತಕ್ಷಣವೇ ಜಾರಿಗೊಳಿಸಬೇಕು ಎಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯೆ ಕುಸುಮಾ ಹೆಚ್ ರವರು ಆಗ್ರಹಿಸಿದರು. ಅವರು ಬಹಳ ವಿಸ್ತಾರವಾಗಿ ಈ ವಿಷಯದ ಮೇಲೆ ಬೆಳಕನ್ನು ಚೆಲ್ಲಲಿದ್ದಾರೆ. 2 ನಿಮಿಷದಲ್ಲಿ ನಾನು ಹೇಳಬೇಕಾದ್ರೆ ಮಹಿಳೆಯರ ಬಗ್ಗೆ, ಅವರ ಸಬಲೀಕರಣದ ಬಗ್ಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಬಿಜೆಪಿ ನಿಜವಾಗ್ಲೂ ಕೂಡ ಕೊಟ್ಟಿಲ್ಲ. ಅವರಿಂದ ನಾವೇನು ಅಪೇಕ್ಷೆ ಕೂಡ ಮಾಡಂಗಿಲ್ಲ. ನಮ್ಮ ಪಕ್ಷವನ್ನ ಮತ್ತೆ ಈ ದೇಶವನ್ನ ಪ್ರಧಾನಮಂತ್ರಿಯಾಗಿ ಉಕ್ಕಿನ ಮಹಿಳೆಯಂತೆ ಖ್ಯಾತರಾಗಿದ್ದ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮುನ್ನಡೆಸಿದ್ದಾರೆ. ಬಿಜೆಪಿಯವರಿಗೆ ದಮ್ಮಿದ್ರೆ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷವು ಸಂವಿಧಾನಕ್ಕಿಂತ ಹೆಚ್ಚಾಗಿ ಮನುಸ್ಮೃತಿಯನ್ನ ನಂಬುತ್ತದೆ. ಮನುಸ್ಮೃತಿಯಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯವಿಲ್ಲ ಎಂದು ಹೇಳಲಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷವು ಮಹಿಳೆಯರಿಗೆ ಸಮಾನ ಹಕ್ಕನ್ನ ನೀಡಲು ಬದ್ಧವಾಗಿದೆ ಎಂದು ತಿಳಿಸಿದರು. ದೇಶದ ಹೆಣ್ಣು ಮಕ್ಕಳಿಗೆ ನಿಮ್ಮ ವಂದನೆಗಳು ಬೇಕಾಗಿಲ್ಲ, ದೇಶದ ಹೆಣ್ಣು ಮಕ್ಕಳಿಗೆ ಸಿಗಬೇಕಾಗಿರುವಂತ ಹಕ್ಕು ಸಿಗಬೇಕು ಅಂತ ನಾವು ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನಮ್ಮ ಮಹಿಳೆಯರಿಗೆ ನಮಗೆ ರಾಜಕೀಯವಾಗಿ ಹಕ್ಕು ಸಿಗಬೇಕು. ನಮಗೂ ಕೂಡ ನಾವು ಹೆಣ್ಣು ಮಕ್ಕಳು 50% ಹೆಣ್ಣು ಮಕ್ಕಳು ಪಾಪ್ಯುಲೇಷನ್ ಇದ್ದೀವಿ. ಮತಗಳು ಮಾತ್ರ ಹೆಣ್ಣು ಮಕ್ಕಳು ಬೇಕು. ಹೆಣ್ಣು ಮಕ್ಕಳನ್ನ ಪ್ರತಿನಿಧಿಸೋದಕ್ಕೆ ಮಾತ್ರ ಮಹಿಳಾ ಮೀಸಲಾತಿ ಬೇಡ ಅಂತ ಅಂದ್ರೆ ಬಿಜೆಪಿ ಪಕ್ಷ ಮಹಿಳೆಯರ ವಿರೋಧ ಮಾಡ್ತಾ ಇರುವಂತಹ ಪಕ್ಷ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸ್ವತಂತ್ರ ಬಂದಾಗಲಿಂದು ನಮ್ಮ ಸಂವಿಧಾನ, ಕಾಂಗ್ರೆಸ್ ಪಕ್ಷದ ಸಂವಿಧಾನ ಏನು, ನಮ್ಮ ಸಂವಿಧಾನ ನಮ್ಮ ಮ್ಯಾನಿಫೆಸ್ಟೋ ಆಯ್ತು ಅಂತಂದ್ರೆ ಬಿಜೆಪಿ ಅವರ ಮ್ಯಾನಿಫೆಸ್ಟೋ ಮನುಸ್ಮೃತಿ. ಬಳಿಕ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್ ರವರು ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲೂ ಕಾಂಗ್ರೆಸ್ನ ಅನೇಕ ಮಹಿಳಾ ಹೋರಾಟಗಾರ್ತಿಯರು ದೇಶಕ್ಕಾಗಿ ಜೈಲು ಶಿಕ್ಷೆ ಅನುಭವಿಸಿ ಪ್ರಾಣತ್ಯಾಗ ಮಾಡಿ ತಮ್ಮ ಜೀವನವನ್ನೇ ಅರ್ಪಿಸಿದ ಉದಾಹರಣೆಗಳು ಸಾಕಷ್ಟಿವೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಿಳೆಯರ ತ್ಯಾಗವನ್ನ ಕಾಂಗ್ರೆಸ್ ಸದಾ ಸ್ಮರಿಸುತ್ತದೆ ಎಂದು ತಿಳಿಸಿದರು. ಮಹಿಳೆಯರ ಬಗ್ಗೆ, ಅವರ ಸಬಲೀಕರಣದ ಬಗ್ಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಬಿಜೆಪಿ ನಿಜವಾಗ್ಲೂ ಕೂಡ ಕೊಟ್ಟಿಲ್ಲ. ಅವರಿಂದ ನಾವೇನು ಅಪೇಕ್ಷೆ ಕೂಡ ಮಾಡಂಗಿಲ್ಲ. ನಮ್ಮ ಪಕ್ಷವನ್ನ ಮತ್ತೆ ಈ ದೇಶವನ್ನ ಪ್ರಧಾನಮಂತ್ರಿಯಾಗಿ ಉಕ್ಕಿನ ಮಹಿಳೆಯಂತೆ ಖ್ಯಾತರಾಗಿದ್ದ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮುನ್ನಡೆಸಿದ್ದಾರೆ. ಬಿಜೆಪಿಯವರಿಗೆ ದಮ್ಮಿದ್ರೆ ಅವರು ಕೂಡ ಮೋದಿಯವರಿಗೆ ರಾಜೀನಾಮೆ ಕೊಡಿಸಿ ಯಾವಾಗ ಒಂದು ಮಹಿಳೆಗೆ ಪ್ರಧಾನಿ ಮಾಡಿ ತೋರಿಸಿ, ಆವಾಗ ನಾನು ಇವರ ಮಹಿಳೆಯರ ಬಗ್ಗೆ ಏನು ಕಾಳಜಿ ಇದೆ ಅದನ್ನು ಒಪ್ಕೊಳ್ತೇನೆ. ಸುಮ್ಮನೆ ಪಾರ್ಲಿಮೆಂಟ್ ಸ್ಪೀಕರ್ ಆಗೋದಕ್ಕೆ ಮಹಿಳೆಯರು ಕಾಂಗ್ರೆಸ್ ಪಕ್ಷ ಬೇಕಾಗಿತ್ತು. ರಾಷ್ಟ್ರಪತಿ ಆಗಲಿಕ್ಕೆ ಇಂದಿರಾಜಿ ಅವರಿಂದ ಹಿಡಿದು, ಪ್ರತಿಭಾ ಮೇಡಮ್ ಇಂದ ಹಿಡಿದು, ಮೀರಾ ಕುಮಾರ್ ಅವರಿಂದ ಹಿಡಿದು, ಹಾಗೆಯೇ ಹಲವಾರು ಮಂದಿ ಮಹಿಳೆಯರು ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷ ಬೇಕಾಗಿತ್ತು. ಈ ಅನ್ಯಾಯವನ್ನ ನಿಮ್ಮ ಮುಂದೆ ಸತ್ಯವನ್ನ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ, ಶುಭಾ, ವನಿತಾ, ಕೆಎಂ ಸುಜಾತಾ, ವಿಜಯಲಕ್ಷ್ಮಿ, ಭೈರಪ್ಪ ಹೀಗೆ ಮುಂತಾದ ಜಿಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.